ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೋ K10 ಕಾರ್ ಗಾಡಿ ಕಳಿಸಿದಾರಲ್ಲ ಸೇಲ್ಗೆ ಇರುವಂಥದ್ದು VX5 ವೇರಿಯಂಟ ಇದು? ಹಾಂ ಸರ್, VX5 ವೇರಿಯಂಟ್ ಸರ್, ವೈಟ್ ಕಲರ್ ಕಾರ್. ಸರ್ ಏನೈತೆ ರೀ ಮಾಡಲು ತಮ್ಮ ಗಾಡಿ? 2010 ಮಾಡಲ್ ಸರ್ ಅದು. 2010 ಮಾಡಲ್ ಐತೆ ರೀ? ಹಾಂ ಸರ್. ಓಕೆ. ತಾವು ಓನರ್ ಎಷ್ಟಾಗಿರ ಈ ಗಾಡಿಗೆ? ಈಗ 4th ಓನರ್ ಸರ್. ಈಗ ತೊಗೊಳೋರು ಫೈವ್ ಓನರ್ ಸರ್. ಈಗ ನೀವು 4ನೇ ಓನರ್ ಇದ್ರೆ ನಿಮ್ದು ಗಾಡಿ ಯಾರು ತೊಗೊಂತಾರ ಅವರು 5ನೇ ಓನರ್ ಆಗ್ತಾರೆ? ಹಾಂ ಹಾಂ ಸರ್. ಸರ್ ರನ್ನಿಂಗಲ್ಲಿ ಎಷ್ಟು ಓಡೈತೆ ರೀ ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟ್ರು? ಅದು 1,26,000 ಚಿಲ್ಲರೆ ಆಯ್ತು ಸರ್ ಈಗ ರನ್ನಿಂಗ್ ಪ್ರೆಸೆಂಟ್. ಸರ್ 1,26,000 ಕಿಲೋಮೀಟ್ರ್ ಓಡಿರೋದು ಕೂಡ ಜೆನ್ಯೂನ್ ರನ್ನಿಂಗ್ ಐತೆ ರೀ? ಹಾಂ ಜೆನ್ಯೂನ್ ರನ್ನಿಂಗ್ ಇದೆ ಸರ್ ಅದು ಪೂರ. ಓಕೆ. ಸರ್ ಶೋರೂಮ್ ಇಟ್ಟರೆ ಸರ್ ಒಳ್ಳೆ. ಶೋರೂಮ್ ಹಿಸ್ಟ್ರಿ ಐತೆ ರೀ? ಹಾಂ ಸರ್. ಹಾಂ ಸರ್. ಸರ್ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಐತಲ್ಲ ರೀ? ಎಷ್ಟು ಐತೆ ರೀ ಸರ್ ನಮ್ಮ ಕೈಯಲ್ಲಿ ಪರ್ಸೆಂಟೇಜು? ಒಂದು 60% ಅದ ಸರ್ ಟೈರ್. 60% ತನಕ ಟೈರ್ ಐತೆ ರೀ? ಹಾಂ 60 ಮಟ್ಟ ಬರುತ್ತೆ ಟೈರ್ ಎಲ್ಲ. ಓಕೆ ಸರ್. ಸರ್ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಲೈನಪ್ ಎಲ್ಲ ಅದು ಕೂಡ ಯಾವ ಥರ ಇಟ್ಟಿದ್ದೀರಾ ಪ್ರೆಸೆಂಟು? ಇಲ್ಲ ಸರ್, ಪೂರ ಎಲ್ಲ ಕಂಡೀಷನ್ ಐತೆ ಸರ್ ಗಾಡಿ, ಹಂಗೇನು ಕಿರಿಕಿರಿ ಇಲ್ಲ ಸರ್. ಹಾಂ ರೀ, ಇಂಜನ್ ಅಂತೂ ನಿಮ್ಮ ಹಾಂ ಕೈಯಾಗ ಕಂಡೀಷನ್ ಹಾಂ, ಐತೆ? ಪೂರ ಕಂಡೀಷನ್ ಐತೆ ಸರ್. ಗಾಡಿ ಬಗ್ಗೆ ನಾವು ಜವಾಬ್ದಾರಿ ಐತೆ ಸರ್. ಓಕೆ. ಸಿವಿಲ್ ಇಂಜನ್ ಹಾಂ ಐತಲ್ಲ ಸರ್? ಹಾಂ ಸರ್. ಮೆಕ್ಯಾನಿಕಲ್ ಏನು ಕೆಲಸ ಆಗಿಲ್ಲ? ಏನಿಲ್ಲ ಸರ್, ಏನು ವರ್ಕ್ ಆಗಿಲ್ಲ ಸರ್. ಓಕೆ. ಏನು ಕೊಡ್ತಿದ್ರಿ ಸರ್ ತಮ್ಮ ಕೈಯಾಗ ಮೈಲೇಜು? ಮೈಲೇಜ್ ಸರ್ 17-18 ಬರುತ್ತೆ ಸರ್ ಅದು. ಓಕೆ. ಇದು ಫ್ಯೂಲು ಪೆಟ್ರೋಲ್ ಮಾತ್ರನಾ ಏನು CNG ಈ ಥರ ಫಿಟ್ನೆಸ್ ಮಾಡಿಸಿದ್ದೀರಾ? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಸರ್ ಅದು. ಓಕೆ. ಸರ್ ಈ ಹಾಂ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಕಂಪ್ನಿ ಫಿಟೆಡ್ ಬಂದಿರೋದು ಆಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅದ ಸರ್, ಒಂದು ಟಿ ವಿ ಅದ ಸರ್, ಸೋನಿ ಇದೆ ಸ್ಪೀಕರ್ ಅದ ಸರ್, ಹಾಂ ರೀ. ಕೆಳಗೆ ಲೈಟಿಂಗ್ಸ್ ಎಲ್ಲ ಮಾಡ್ತೀವಿ ಸರ್. ಹಾಂ ಹಾಂ ಹಾಂ. ಅವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದಾವೆ ಸರ್. ಲೈಟಿಂಗ್ ವರ್ಕ್ ಮಾಡಿಸಿದ್ದೀರಾ ಮತ್ತು ಒಂದು ಹ್ಞೂ ಟಿವಿ ಕೂಡ ಕೂಡಿಸಿದ್ರೆ ಸೋನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಐತ್ರಿ ತಮ್ಮ ಗಾಡಿಗೆ? ಹಾಂ ಹಾಂ ಸರ್, ಇದೆ ಸರ್. ಓಕೆ. ಮುಂದೆ 2 ಪವರ್ ವಿಂಡೋ ಅದಾವೆ ಸರ್, ಹಾಂ 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 ಹಾಂ. ಹಿಂದೆ ನಾರ್ಮಲ್ ಅದಾವೆ ಸರ್. ಹಿಂದೆ ಮ್ಯಾನುವಲ್ ಐತ್ರಿ? ಹಾಂ ಸರ್. ಓಕೆ. ಸೀಟ್ ಕುಷನ್ ಆಗಿರ್ಬೋದು ಎಲ್ಲ ದರ್ವಂದೆಲ್ಲ ಹಾಂ ಪರ್ಫೆಕ್ಟ್ ಐತ್ರಿ? ಹಾಂ ಹಾಂ ಸರ್, ಪರ್ಫೆಕ್ಟ್ ಅದ ಸರ್. ಓಕೆ. ಹಾಂ ತಮ್ಮದೇನು ಸರ್. ಗಾಡಿ ಆಕ್ಸಿಡೆಂಟ್ ಆಗಿಲ್ಲ, ರೀಪೇಂಟು, ಏ ಡೆಂತ, ಕ್ರ್ಯಾಸಸ್, ಟಿಂಕರಿಂಗ್ ಕೆಲಸ ಈ ಥರ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಸರ್? ಏನಿಲ್ಲ ಸರ್, ಏನಿಲ್ಲ ಸರ್, ಗಾಡಿ ಏನಿಲ್ಲ ಸರ್. ಬರಾಬರಿ ಸರ್. ಹಾಂ ಈಗ ಕಸ್ಟಮರ್ ನಿಮ್ಮ ಗಾಡಿ ಏನಾದರೂ ತೊಗೊಂತಾರಲ್ಲ ಅವ್ರಿಗೆ ಏನೂ ₹1 ಕೆಲಸ ಮಾಡೋದೇ ಬಿಲ್ಕುಲ್ ಇಲ್ಲ, ಆರಾಮಾಗಿ ಏ ತೊಗೊಂಡು ಏ ಫ್ಯಾಮಿಲಿ ಯೂಸ್ಗೆ ಆಗಿರ್ಬೋದು, ಓನ್ ಹಾಂ ಯೂಸ್ಗೆ ಸರ್. ಆಗಿರ್ಬೋದು ಯೂಸ್ ಮಾಡ್ಕೋಬೋದು, ಅಷ್ಟಂದ್ರೆ ಕಂಡೀಷನ್ ಯೂಸ್ ಐತ್ರಿ? ಯೂಸ್ ಮಾಡ್ಕೋಬೋದು ಸರ್. ₹1 ಖರ್ಚು ಹಾಕಂಗಿಲ್ಲ ಸರ್, ಏನಿಲ್ಲ ಸರ್. ಪೆಟ್ರೋಲ್ ಹಾಕ್ಸೋದು ಓಡಿಸೋದು ಒಂದೇ ಬಾಕಿ ಇದೆ ಸರ್ ಪ್ರೆಸೆಂಟ್ ಅದು. ಬರಾಬರಿ. ಮತ್ತೇನು ಹಾಂ ಸರ್, ಮತ್ತೇನು ಕೆಲಸ ಇಲ್ಲ ಸರ್ ಅದು ಗಾಡಿದು. ಓಕೆ. ಹಾಂ ಸರ್. ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಸರ್ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಅದು ಇನ್ಸೂರೆನ್ಸ್ ರನ್ನಿಂಗ್ ಅದ ಸರ್. FCನ ಈಗ ಫ್ರೆಶ್ ಇದೆ ಸರ್. ಈಗ 5-6 ತಿಂಗಳು ಆಯ್ತು ಸರ್ ಮಾಡಿಸಿ FC. ಪ್ರೆಸ್ ಮಾಡಿಸಿರಿ? ಹಾಂ ಫ್ರೆಶ್ ಇದೆ ಸರ್. FC ಫ್ರೆಶ್ ಇದೆ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಇನ್ನೂ 5 ವರ್ಷ ಏನು ತೊಂದರೆ ಇಲ್ಲ FC? ಏನಿಲ್ಲ ಸರ್, ಏನಿಲ್ಲ ಸರ್. ಇನ್ಸೂರೆನ್ಸು ಎಲ್ಲ ಪ್ರೆಸೆಂಟ್ ರನ್ನಿಂಗೇ ಮಾಡಿಸಿರಾ? ಹಾಂ ಸರ್, ರನ್ನಿಂಗ್ ಇದೆ ಸರ್ ಅದು ಇನ್ಸೂರೆನ್ಸ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ಗಾಡಿಗೆ ಪ್ರೈಸು? ರೇಟ್ ಅಂತಂದ್ರೆ 2 ಲಕ್ಷ ಆಗ್ಬೋದು ಸರ್. ಅದು ನಿಮ್ಮ ಹಾಂ ಚಾನಲ್ ವತಿಯಿಂದ ಬಂದ್ರಪ್ಪ ಅಂತ ನಾವು ನೋಡ್ಕೊಂಡು ಕೇಟ್ ಬಗೆಹರಿಸ್ಕೊಡ್ಬೋದು ಸರ್. ಹಾಂ. ನೋಡ್ಕೊಂಡು ಬಗೆಹರಿಸ್ಕೊಡ್ತೀರಾ? ಹಾಂ, ಬಗೆಹರಿಸ್ಕೊಡ್ತೇವೆ ಸರ್. ಓಕೆ. ಮಾಡೆಲ್ ಬಂದುಬಿಟ್ಟು ರೀ 2010 ಮಾಡೆಲ್ ಐತಿ. ಮಾರುತಿ ಸುಜುಕಿ ಆಲ್ಟೋ K10 ಐತಿ ರೀ, VX5 ವೇರಿಯಂಟು. ತಾವು ಓನರ್ ಕೂಡ 4 ಆಗಿದ್ದೀರಾ. ನಿಮ್ಮದು ಗಾಡಿ ಹಾಂ ಯಾರು ಸರ್. ತೊಗೊಂತಾರ ಅವರು 5 ಓನರ್ ಆಗ್ತಾರೆ ರೀ. ಹಾಂ ಸರ್. ತಮ್ಮ ಗಾಡಿಗೆ FCನೂ ರನ್ನಿಂಗ್ ಐತಿ, ಇನ್ಸೂರೆನ್ಸ್ನೂ ಐತಿ. ಈ ಹಾಂ ಗಾಡಿ ಸರ್. ತೊಗೊಂಡ್ರು ಎಲ್ಲಾದರೂ ಹೋಗ್ತಾರಂತಂದ್ರೆ ಅವ್ರಿಗೆ ಬೇಸರ ಇಲ್ಲದಂಗೆ ಒಂದು ಟಿವಿ ಕೂಡ ಕೂಡ್ಸಿರ, ಮತ್ತು ಹಾಂ ಮ್ಯೂಸಿಕ್ ಸೋನಿ ಮ್ಯೂಸಿಕ್ ಸಿಸ್ಟಮ್ನು ಐತಿ ರೀ ಗಾಡಿಗೆ. ಆಯ್ತು ಸರ್. ತಾವು ಹೇಳಕತ್ತಿದ್ರಿ ರೇಟು ರೌಂಡ್ ಫಿಗರು 2 ಲಕ್ಷ ಹೇಳಕತ್ತೀರಿ. ನಮ್ಮ ಹಾಂ ಕಡೆಯಿಂದ ಬಂದವರಿಗೆ ಇದ್ರಾಗ ಏನು ಮಾಡಿ ಕೊಡ್ತೀರಿ ಸರ್ ನೆಗೆಶ್ಬಲ್ ಹೆಚ್ಚು ಕಡಿಮೆ ಅಂದರೆ? ಒಂದು 10,000 ಹಿಂಗೆ ಮಾಡ್ಕೊಡ್ತೇವೆ ಸರ್. ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಒಂದು 10,000 ಇಲ್ಲಿ ಬಂದ್ರಪ್ಪ ಅಂತ ಮಾಡಿದ್ರಪ್ಪ ಅದಕ್ಕಿಂತ ಕಮ್ಮಿನೂ ಮಾಡ್ಬೋದು ಸರ್. ಓಕೆ. ಒಂದು ₹10 ಕಡಿಮೆ ಮಾಡಿ ಕೊಡೋ ಪ್ರಯತ್ನ ಮಾಡ್ಬೇಕಂತ ಮಾಡಿರಿ. ಇನ್ನು ಹತ್ತಿರ ಹಾಂ ಸರ್. ಬಂದಾಗ ಇನ್ನು ಅದ್ರಾಗೂ ಕೂಡ ಹೆಚ್ಚು ಹಾಂ ಕಡಿಮೆ ಸರ್. ಮಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ? ಹಾಂ ಸರ್, ಅದ್ರೊಳಗೆ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ. ಓಕೆ. ಈಗಂತೂ 1.90 ಕೊಡ್ಬೇಕಂತ ಮಾಡಿರಿ? ಹಾಂ ಸರ್, 1.90 ಸರ್. ಓಕೆ. ಆನ್ ಟೇಬಲ್ ನಿಮ್ಮ ಹತ್ರ ಬಂದಾಗ ಅದ್ರಾಗೂ ಕೂಡ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಕತ್ತೀರಿ, ಹೌದಾ? ಹಾಂ, ಆಗ್ಬೋದು ಸರ್, ಹೆಚ್ಚು ಕಮ್ಮಿನೂ ಆಗ್ಬೋದು ಸರ್. ಓಕೆ. ಗಾಡಿರೋಂಥ ಲೊಕೇಶನ್ ಸರ್ ಪ್ರೆಸೆಂಟು? ಸರ್ ಅದು ಬಾಗಲಕೋಟೆ ಜಿಲ್ಲಾ, ಬದಾಮಿ ತಾಲೂಕು, ಕೆರೂರು ಹೋಗೋದು ಸರ್. ಬಾದಾಮಿ ತಾಲೂಕು ಕೆರೂರು?
ಕೇರ್ ಒಳಗೆ ಅದ ಸರ್ ಗಾಡಿ ಅದು ಓಕೆ. ಪ್ರೆಸೆಂಟ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೆ ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್ ಸರ್, ವೆಲ್ಕಮ್.